ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಈಗಾಗಲೇ ಪಾಕ್ ಪ್ರಚೋದಿತ, ಪಾಕ್ ನೆಲದಿಂದ ಬಂದಂಥ, ಪಾಕ್ ಜೊತೆ ಸಂಬಂಧ ಹೊಂದಂಥ ಸೈನಿಕರನ್ನೇ ಅದು ಯುವ ಪಡೆಯನ್ನೇ ಬಂದು ನಮ್ಮಲ್ಲಿ ದಾಳಿ ಮಾಡಿದ್ದು, ಅದಕ್ಕೆ ನಮ್ಮಲ್ಲಿ ಪ್ರವಾಸಿಗರು ಜೀವ ತೆತ್ತಿದ್ದು ಈಗಾಗಲೇ ನೀವು ನೋಡಿದ್ದೀರಿ. ಆ ದಿಶೆಯಲ್ಲಿ ಪಾಕ್ಗೆ ತಕ್ಕ ಉತ್ತರ ಕೊಡುವಂಥ ಕೆಲಸ ಈಗ ಆಗಲೇಬೇಕಾಗಿದೆ. ಯಾಕಂದರೆ ಜನಸಾಮಾನ್ಯರದು ಬೇಕಾಗಿಲ್ಲ. ಟೆರರಿಸಮ್ ಇವತ್ತದು ಟೆರರಿಸಮ್ ಹೆಚ್ಚು ಕಡಿಮೆ ಸತ್ತು ಹೋಗಿದೆ ಅಂತ ಜನಸಾಮಾನ್ಯರು ಭಯಪಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ, ಪಹಲ್ಗಾಮ್ ಇರ್ಬೋದು, ಮತ್ತೊಂದಿರ್ಬೋದು, ಕಾಶ್ಮೀರ ಅನೇಕ ಪ್ರದೇಶಗಳಲ್ಲ ಅಲ್ಲಿ ಇರ್ತಿರೋ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ನಮ್ಮ ಸರ್ಕಾರದ ಬೇಹುಗಾರಿಕೆ ಸಂಘಟನೆಗಳು ಹೇಳ್ತಾ ಇದ್ದಾವೆ, ಇಲ್ಲ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಅನಿವಾರ್ಯ ಇದೆ, ಸಮೀಪ ಒಂದು ಏನಪ್ಪ ಅಂದ್ರೆ ಗಡಿ. ಹೀಗಾಗಿ ಬದುಕುವ ಭಯದಿಂದನೋ ಭಯೋತ್ಪಾದಕರಿಗೆ ಅಥವಾ ಪಾಕಿಸ್ತಾನದಲ್ಲಿ ನಿರ್ಮಿತವಾದ ಭಯೋತ್ಪಾದನೆಗೆ ಇಲ್ಲಿಯ ಲೋಕಲ್ ಜನ ಭಯಪಡ್ತಾ ಇದ್ದಾರೆ. ಇತ್ತ ಭಾರತದ ನಮ್ಮ ಸೈನ್ಯದಿಂದಲೂ ಭಯಪಡ್ತಾ ಇದ್ದಾರೆ. ಹೀಗಾಗಿ ಕೆಲವೊಮ್ಮೆ ಅಲ್ಲಿ ಲೋಕಲ್ ಜನ ತಪ್ಪು ಮಾಡಿರ್ಬೋದು, ಮಾಡಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನೆಲ್ಲ ಪ್ರಚೋದನೆ ಕೊಟ್ಟು ಶಸ್ತ್ರಾಸ್ತ್ರ ಕೊಟ್ಟು ಕಳಿಸುವಂಥದ್ದು ಯಾವುದರ ದೇಶ ಇದ್ದರೆ ಅದು ಇವತ್ತು ಪಾಕಿಸ್ತಾನ. ಅದರ ವಿರುದ್ಧ ಇವತ್ತು ಏನಾದರೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಂತ ಅನಿವಾರ್ಯತೆ ಅದ. ಇಲ್ಲಿ ಲೋಕಲ್ ಜನರಿಗೆ ಭರವಸೆ ಬರಬೇಕಾಗಿತ್ತಂದ್ರೆ ಕಾಶ್ಮೀರದಲ್ಲಿರ್ತಿರುವಂಥ, ಬದಿಗೆ ಜಮ್ಮುವಿನಲ್ಲಿರ್ತಿರುವಂಥ, ನಮ್ಮ ಭಾರತದ ನೆಲದಲ್ಲಿರ್ತಿರುವಂಥ ಇಲ್ಲಿ ಜನರಿಗೆ ಭರವಸೆ ಮೂಡಿಸ್ಬೇಕಾಗಿದೆ. ಇಲ್ಲಪ್ಪ ನಿಮಗೆ ಯಾವ ಭಯ ಇಲ್ಲ ಅನ್ನುವಂಥದ್ದನ್ನು, ಯೋಗ್ಯರಿಗೆ ನಾವು ಶಿಕ್ಷೆ ಕೊಡೋದಿಲ್ಲ ಅನ್ನುವಂಥದ್ದನ್ನು, ಈ ನೆಲವನ್ನು ಪ್ರೀತಿಸೋರಿಗೆ ನಾವು ಶಿಕ್ಷೆ ಕೊಡಿಸೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲೇ ನಡೆದ ಅನೇಕ ಘಟನೆಗಳನ್ನು ಸಹಜವಾಗಿ ನೋಡಿದಾಗ ಒಬ್ಬ ಯುವಕ ಸೈಯದ್ ಅದಿಲ್ ಹುಸೇನ್ ಶಾ ಅನ್ನುವಂಥ 28 ವರ್ಷದ ಯುವಕ ನಮ್ಮ ಭಾರತೀಯ ಪ್ರವಾಸಿಗರನ್ನು ಉಳಿಸೋದ್ರಲ್ಲಿ ಜೀವ ಕೊಟ್ಟ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೋಬೇಕಾಗ್ಯದ. ಅನೇಕ ಅಲ್ಲಿ ಪ್ರವಾಸಿಗರನ್ನ ಮೇಲಕ್ಕೆ ಹೊತ್ತು ತಂದು ಬಿಟ್ಟಂಥ ಅಲ್ಲಿ ಲೋಕಲ್ ಜನರ ಬಗ್ಗೆ ನಾವು ಗೌರವದಿಂದ ನೋಡಬೇಕಾಗಿದೆ. ಯಾಕಂದರೆ ಎಲ್ಲರೂ ಕೆಟ್ಟವರಲ್ಲ, ಆದರೆ ಕೆಟ್ಟವ್ರು ಸೇವರಲ್ಲ, ಅವರೇ ಇದೆಲ್ಲ ಹೊಂತೀವಿ. ಆ ಮಾತು ಬೇರೆ. ನಾವು ಎಲ್ಲಿಗೆ ಆದ್ಮಾನಿಯವ್ರ ಕಾಲದಿಂದ ಇದೇ ಮತ್ತು ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ಕಾಲ ಬದಲಾಗ್ತಾ ಇದೆ, ಜನರಿಗೆ ಬೇಕಾಗಿದೆ, ನೆಮ್ಮದಿ ಬೇಕಾಗಿದ್ದಾರೆ, ಅಲ್ಲಿ ಪ್ರವಾಸ ಬೇಕಾಗಿದೆ. ಪ್ರವಾಸೋದ್ಯಮ ಬೆಳೆದನ್ನು ಇತ್ತೀಚೆಗೆ 2.5 ಕೋಟಿ ಜನ ಪ್ರವಾಸನ ಕಾಶ್ಮೀರಕ್ಕೆ ಹೋಗಿ ಮಾಡಿದ್ದಾರೆ. ಅಲ್ಲಿ ಜನಕ್ಕೆ ಉದ್ಯೋಗ ಆಗ್ತಾಯಿದೆ ಪ್ರವಾಸೋದ್ಯಮದಿಂದ, ಅವ್ರ ಬದುಕು ನೆಲೆಗೊಳ್ತಾ ಇದೆ. ಅವರಿಗೆಲ್ಲ ಆ ಭಯೋತ್ಪಾದನೆ ಬೇಡಾಗಿದೆ, ಆದರೆ ಪಾಕಿಸ್ತಾನಕ್ಕೆ ಬೇಕಾಗಿದೆ. ಇವೆಲ್ಲ ಘಟನೆಗಳನ್ನ ನೆನಪಿಸ್ಕೊಂಡು ಇವತ್ತು ನಮ್ಮ ಭಾರತ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ನೀಡುವಲ್ಲೇ ಮುಂದೆ ಹೋಗ್ಯದು. ಮೊದಲದಾಗೆ ಸಿಂಧೂ ಜಲ ಒಪ್ಪಂದಕ್ಕೆ ತಡೆ ಹಾಕಿಬಿಟ್ಟಿದ್ದಾರೆ. ಬೇಡಪ್ಪ ಈ ಸಿಂಧೂ ಜಲ ಒಪ್ಪಂದ ನಿಮ್ಮ ಜೊತೆಗೆ ಬೇಡ, ಇದು ಸಾಕಷ್ಟು ಅವ್ರು ನೀರಿನ ಕೊರತೆಯನ್ನು ಕೊಡುವಂಥದ್ದು ಅದು, ಇದು ಮಾಡಲೇಬೇಕಾಗಿತ್ತು, ಮಾಡಿದ್ದಾರೆ. ಪಾಕ್ ಜೊತೆಗಿನ ಅಟ್ಟಾರಿ ಗಡಿ ಬಂದ್ ಮಾಡಿದ್ದಾರೆ. ಅಟ್ಟಾರಿ ಗಡಿ ಬೇಡ, ನೀವು ನಿಮ್ಮವ್ರು ಯಾರು ಬರೋ ಅವಶ್ಯಕತೆ ಇಲ್ಲ, ಬಂದ್ ಮಾಡಿದ್ದಾರೆ. ಅದರಿಂದಲೇ ಪಾಕಿಸ್ತಾನದ ಪ್ರಜೆಗಳಿಗೆ ಸಾರ್ಕ್ ವೀಸಾ ಸೌಲಭ್ಯವನ್ನು ರದ್ದು ಮಾಡಿದ್ದಾರೆ. ಸಾರ್ಕ್ ವೀಸಾ ಏನಿಲ್ಲಪ್ಪ ನಿಮ್ಗೆ, ನೀವು ಪಾಕಿಸ್ತಾನಿಗಳು ಬರೋದು ಬೇಕಾಗಿಲ್ಲ. ಪಾಕಿಸ್ತಾನದ ಭಾರತೀಯ ರಾಯಭಾರಿ ಕಚೇರಿಯಿಂದ ಸಿಬ್ಬಂದಿ ವಾಪಸ್ ಪಾಕ್ನ ಮಿಲಿಟರಿ ರಾಜತಾಂತ್ರಿಕರಿಗೆ ಭಾರತದಿಂದ ಹೊರಡಿರುವ ಸೂಚನೆ. ಇಲ್ಲಿ ಅವರು ಅಲ್ಲಿ ಹೋಗಲಿ, ಅಲ್ಲಿ ಇಲ್ಲಿ ಬನ್ನಿ, ಬೇಡ ನಿಮ್ಮ ಸಂಪನ್ನಿಂದರೆ ಸಾರ್ಕ್ ವೀಸಾ ಮೀಸಲಾತಿ ಸೌಲಭ್ಯದ ಮೇಲೆ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯಲು ಗಡುವು. ಈ ಒಂದು ಆರಂಭದ ಡಿಸಿಷನ್ ಭಾಳ ಚೆನ್ನಾಗಿದೆ. ಯಾಕೆಂದರೆ ಆಲ್ರೆಡಿ ಇವತ್ತು ಭಾರತವನ್ನು ಹಿಂದಿನ ನೆಲದಲ್ಲಿ ನಾವು ನೋಡಬಾರ್ದು, ನೆಲೆಯಲ್ಲಿ. ಯಾಕೆಂತಂದ್ರೆ ಇವತ್ತು ಹೌದು ಭಾರತ ಇವತ್ತು ಅಮೆರಿಕ, ರಷ್ಯಾ, ಚೀನಾ, ಇನ್ನುಳಿದೆಲ್ಲ ದೇಶಗಳು ನೆರೆಹೊರೆ ರಾಷ್ಟ್ರಗಳಲ್ಲಿ ಸಹಿತ ಮೊದಲಿನ ಪ್ರಭಾವ ಇಲ್ಲ. ಆದರೂ ಇವತ್ತು ಭಾರತೀಯರಿಗೆಲ್ಲ ಅನಿವಾರ್ಯ ಆಗ್ತಾ ಇದೆ. ಯಾಕಂದರೆ ಮಾರ್ಕೆಟ್ನಿಂದಾಗಿ, ಟ್ರಂಪ್ನಿಂದಾಗಿ ಇವತ್ತು ವಿಶ್ವ ಹೊಸ ಯುದ್ಧಕ್ಕೆ ರೆಡಿ ಆಗ್ತದೆ, ವ್ಯಾಪಾರ ಯುದ್ಧ. ಆ ವ್ಯಾಪಾರ ಯುದ್ಧದಲ್ಲಿ ಎಲ್ಲರಿಗೂ ಮಾರ್ಕೆಟ್ ಬೇಕಾಗಿದೆ. ಇವತ್ತು ಚೈನಾಕ್ಕೂ ಬೇಕು, ಅಮೆರಿಕಕ್ಕೂ ಬೇಕು, ಜೊತೆಗೆ ನಮ್ಮ ರಷ್ಯಾಕ್ಕೂ ಬೇಕು. ಇವರಿಗೆಲ್ಲ ಪ್ರಮುಖ ದೇಶಗಳು ಇವೆಲ್ಲ ವಿಶ್ವವನ್ನು ಆಳುವಂಥ ದೇಶಗಳು. ಅವರಿಗೆಲ್ಲ ನಮ್ಮ ಭಾರತದ ಮಾರುಕಟ್ಟೆ ಬೇಕಿದೆ, ಕೊಳ್ಳುವವರು ಬೇಕಾಗಿದ್ದಾರೆ. ಅದಕ್ಕಾಗಿ ಇವತ್ತು ಭಾರತ ಹೊಸ ರೂಪದಲ್ಲಿ ಅರಳ್ತಾ ಇದೆ, ಬೆಳೀತಾ ಇದೆ. ಇದನ್ನು ನೋಡಲಾರದೆ, ಇದನ್ನು ಸಹಿಸಲಾರದೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು ಭಯೋತ್ಪಾದನೆ. ಪಾಕಿಸ್ತಾನಕ್ಕೆ ಸಂಕಟ ಆಗಿಯೋ ಮತ್ತೇನೋ ಇತ್ತೀಚೆಗೆ ನಮ್ಮ ಪಾಕದ ಸೇನಾಧ್ಯಕ್ಷ ಮಾತಾಡಿದ್ದು ನೀವು ಗಮನಿಸಬೇಕಾಗಿದೆ. ನಮಗೆ ಕಾಶ್ಮೀರ ಅತ್ಯಂತ ಮುಖ್ಯ, ನನ್ನ ನರು ಇದ್ದಂಗೆ ಅಂತೇಳಿ ಅದನ್ನು ಬಿಡಬಾರದು ಅನ್ನುವಂಥ ಪ್ರಚೋದನೆ ಮಾತಾಡಿದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ರಾಜಕಾರಣ ಇವತ್ತು ನಿಧಾನಕ್ಕೆ ಭಾರತದ ವಿರೋಧವಾಗಿ ಒಂದಿಷ್ಟು ಮಾತಾಡಿ ಹಿಂದಿನ ಮತ್ತೆ ಸವಲತ್ತುಗಳನ್ನು ಪಡ್ಕೋಬೇಕು ಅಮೆರಿಕೆಯಿಂದ, ಮತ್ತೊಂದರಿಂದ
ರಷ್ಯಾದಿಂದ ಚೈನಾದಿಂದ ಅನ್ನುವಂಥದ್ದು. ಈಗಾಗಲೇ ಪಾಕಿಯಾದರೂ ಸಹ ಚೈನಾ ಮತ್ತು ಅದರ ಜೊತೆಗೆ ಅಮೆರಿಕ ಜೊತೆಗೆ ಒಳ್ಳೆಯ ಸಂಬಂಧಗಳಿದ್ದಾವೆ. ಹೀಗಾಗಿ ಇವತ್ತು ತನ್ನ ಆರ್ಥಿಕ ಬಲವನ್ನು ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಈ ದಾಳಿ ಮಾಡಿ ಇಲ್ಲಿಯ ವ್ಯಾಪಾರವನ್ನು ಅಂದರೆ ಕಾಶ್ಮೀರದಲ್ಲಿ ವ್ಯಾಪಾರ ದಿನ ಚೆನ್ನಾಗಿ ಆಗ್ತಾಯಿದೆ. 2 ಕೋಟಿಗೂ ಮಿಕ್ಕ ಜನ ಪ್ರವಾಸಿಗರು ಪ್ರತಿಯೊಂದು ಬರ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ಪ್ರವಾಸೋದ್ಯಮ ಸಂದರ್ಭದಲ್ಲಿ ನೋಡಿರಿ 2021ರಾಗ 1,13,00,000 ಜನ ಬಂದಿದ್ದರು. ಅದರಾಗ ವಿದೇಶದಿಂದ 1,650 ಜನ ಬಂದಿದ್ದರು. ಮುಂದೆ 2022ರಾಗ 1,89,00,000 ಜನ ಬಂದರು. 19,988 ವಿದೇಶಿಗರು ಬಂದಿದ್ದರು. ಮುಂದೆ 23ರಲ್ಲಿ 2.12 ಕೋಟಿ ಜನ ಬಂದಿದ್ದರು. ಅದರ 55,327 ಜನ ವಿದೇಶಿಯರಿದ್ದರು. 2.36 2,36,00,000 ಜನ ಅದರಲ್ಲಿ 65,452 ಜನ ವಿದೇಶಿಗರು. ಹೀಗೆ ವರ್ಷದ ವರ್ಷಕ್ಕೆ ಇಂಪ್ರೂವ್ ಆಗೋದು ನೋಡಿಕೊಂಡು ಅಲ್ಲಿಯ ಕಾಶ್ಮೀರಿಗಳಿಗೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ಅಲ್ಲಿ ಪಾಕಿಗೆ ಆದಂಥ ಸಂಕಟಕ್ಕಾಗಿ ಇದಾಗ್ಯದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ವ್ಯಾಪಾರದಿಂದಾಗಿ ಈ ಮಾರ್ಕೆಟ್ದಿಂದಾಗಿ ಸಹಜವಾಗಿ ಇದು ನಾವು ಕಸ್ಕೊಳ್ಬೇಕು ಅನ್ನೋಂಥ ಹುಚ್ಚುತನ ಅವ್ರಿಗೆ ಮೂಡಿರ್ಬೋದಿಲ್ಲ ಅಂತಲ್ಲ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಉಗ್ರವಾದ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ವಾಜಪೇಯಿ ಅವರಂತೆ ಈಗ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ರು ನಾವು ಯಾವ ರೀತಿಯಾಗಿ ಗೆಳತನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಶರೀಫ್ ಅವ್ರು ಏನು ಮಾಡಿದ್ರು ಅದಕ್ಕೆ ಮುಷರಫ್ ಅವರು ಇದು ನಮಗೆ ಗೊತ್ತದು. ಮುಷರಫ್ ಹಿಂದೆ ಸರಿದು ಗೊತ್ತದು. ಯಾಕೆಂದ್ರೆ ಅಲ್ಲಿಯ ಮೂಲಭೂತವಾದಿಗಳಿಗೆ ಭಾರತದ ಜೊತೆಗೆ ಸಂಪರ್ಕ ಮಾಡೋದು ಬೇಡ ಆಗ್ಯದ. ಯಾಕಪ್ಪ ಅಂತಂದ್ರೆ ಅವ್ರು ಸತತ ಈ ವಿಷಯವನ್ನು ಇಲ್ಲಿ ನಮ್ಮಲ್ಲಿ ಅದ ಪರಿಸ್ಥಿತಿ. ನಮ್ಮಲ್ಲಿ ಮೂಲಭೂತವಾದಿಗಳು ಪಾಕ್ ಜೊತೆ ಸಂಬಂಧ ಬೇಡಪ್ಪ ಅನ್ನುವಂಗಿದ್ದಾರೆ. ಇವರಿಬ್ಬರ ಕೆಲವು ಜನರಿಂದಾಗೆ ಇಡೀ ನಾವು ನಮ್ಮ ವ್ಯವಹಾರ ಕಳ್ಕೊಳ್ಳುವಂಥ ಪ್ರಸಂಗಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಇವತ್ತು ಈ ನಡೆದಂಥ ಘಟನೆಯಿಂದಾಗಿ ಈ ದಾಳಿಯಿಂದಾಗಿ ಈ ಪ್ರಮಾಣ ವಿದೇಶಿಗರಾಗಿರ್ಬೋದು ಸ್ವದೇಶಿಗರಾಗಿರ್ಬೋದು ಅಲ್ಲಿ ಪ್ರವಾಸಿಗರೆಲ್ಲ ಆ ಕಾಶ್ಮೀರ ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಇನ್ನು ಮುಂದೆ ಮತ್ತೆ ವಿಶ್ವಾಸ ಮೂಡಬೇಕಲ್ರಿ. ವಿಶ್ವಾಸ ಮೂಡಿಸೋದು ಏನಪ್ಪ ಇರೋ ಹಾದಿ ಮಾತುಕತೆ ಈಗಿನ ಮಟ್ಟಿಗೆ ಅದು ಸಾಧ್ಯಲ್ಲೇನೋ. ಯಾಕೆಂತಂದ್ರೆ ಪಾಕಿಸ್ತಾನದ ಸ್ವತಃ ಅಲ್ಲಿಯ ಜನರಲ್ ಸೇನಾ ಮುಖ್ಯಸ್ಥ ಪೂರ್ತಿಯಾಗಿ ಬೇಕಾಗಿಲ್ಲಪ್ಪ ನಮಗೆ ಅನ್ನೋಂಗೆ ಮಾತಾಡಿದ್ದಾರೆ. ಮತ್ತು ಕಾಶ್ಮೀರ ನಾವು ಬಿಡುವುದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೀಗಾಗಿ ಇದೊಂದೇ ಅಲ್ಲ, ಅನೇಕ ಡೆವಲಪ್ಮೆಂಟ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಈ ನೆಲೆಯಲ್ಲಿ ಈ ಆರಂಭದ ಹಂತ ತೆಗೆದುಕೊಂಡಂಥ ನಿರ್ಧಾರಗಳು ಸರಿ ಇದ್ದಾವೆ. ಜೊತೆಗೆ ವಿಶ್ವಕ್ಕೂ ಕನ್ವಿನ್ಸ್ ಮಾಡುವಂಥ ಕೆಲಸದ ಇವತ್ತು ಅವ್ರು ಎಂಥ ಒಂದು ವಾತಾವರಣ ಇಲ್ಲಿದ್ದಂಥವರೆಲ್ಲ ಒಪ್ಕೊಂಡು ಹೋಗ್ತಾ ಇದ್ದಾರೆ ಕಾಶ್ಮೀರಿಗಳು. ಅದನ್ನು ಮನಸ್ಸು ಕೆಡಿಸಲುವಾಗಿ ಅಥವಾ ಅಲ್ಲೇ ವ್ಯಾಪಾರನ ಕೆಡಿಸಲುವಾಗಿ ಇದು ಮಾಡ್ತಾಯಿದ್ದೀವಿ ಅಂತ ಕನ್ವಿನ್ಸ್ ಮಾಡೋ ಜೊತೆಗೆ ನೇರವಾಗಿ ಅಟ್ಯಾಕ್ ಮಾಡುವಂಥದ್ದಕ್ಕೂ ಇವತ್ತು ರೆಡಿ ಆಗಬೇಕಾಗಿದೆ. ಅದು ಯಾಕಂದ್ರೆ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ. ಇತ್ತೀಚೆಗೆ ಅಗ್ನಿವೀರ್ ಅಂತ ನಮ್ಮ ಏನಪ್ಪ ಅಂತಂದ್ರೆ ಮೋದಿಯವರು ಅದಕ್ಕೆ ರಕ್ಷಣಾ ಮಿನಿಸ್ಟರ್ ಅವರು ಏನೋ ಮಾಡಿದರು. ಅದರಿಂದ ಏಕ್ದಮ್ ಈ ಒಂದು 2-3 ವರ್ಷಗಳಲ್ಲೇ 1,80,000 ಸೈನಿಕರು ಕಡಿಮೆ ಬಿದ್ದರು ಅನ್ನುವಂಥ ಮಾತನ್ನು ಒಬ್ಬ ಜನರಲ್ ನಿನ್ನೆ ಮಾತಾಡಿದರು. ಇಂಟರ್ವ್ಯೂದಲ್ಲಿ ಕೊಟ್ಟರು 1,80,000 ಸೈನಿಕರು. ಆ ಜನ ಅಲ್ಲಿ ಇದ್ದಿದ್ರೆ ಇವತ್ತು ಇನ್ನೂ ಬಾರ್ಡರ್ ಗಟ್ಟಿಮುಟ್ಟಾಗಿರ್ತಿತ್ತು ಅನ್ನೋಂಥ ಒಂದು ಆರೋಪ ಈ ನಮ್ಮ ಭಾರತ ಸರ್ಕಾರದ ಮೇಲೆ. ಮೋದಿ ಅವರು ಈ ದಿಶೆಯಲ್ಲಿ ಸೈನ್ಯಕ್ಕೆ ಏನು ಪ್ರಿಫರೆನ್ಸ್ ಕೊಡ್ತಾಯಿದ್ರು ಅದನ್ನು ಕೊಡಲೇಬೇಕಾದಂಥದ್ದು ಈ ಅಗ್ನಿವೀರದಂತಹ ಒಂದು ಯಾವುದೋ ಮಾಡಿ ಅಂಥವ್ರನ್ನ ತೊಗೊಂಡೋಗಿ ಬಲಿ ಕೊಡೋಗಿಂತಲೂ ಮೊದಲಿನ ಸಿಸ್ಟಮ್ ಇಲ್ಲಿ ಬರಬೇಕಾಗಿದೆ. 1,80,000 ಸಣ್ಣಲ್ಲ ಆರ್ಮಿ ಇಡೀ ಕಾಶ್ಮೀರನ ಕಂಟ್ರೋಲ್ ಮಾಡುವಂಥ ಜನ ಇವತ್ತು ಇಲ್ದಂಗೆ ಆಗಿ ಹೋಗಿಬಿಟ್ಟದ. ಇದನ್ನೂ ಸಹಿತ ವಿಚಾರ ಮಾಡಿಕೊಂಡು ಏಕಕಾಲಕ್ಕೆ ಇವತ್ತು ಬಿ ಜೆ ಪಿಯ ಅವ್ರು ಮಾತಾಡ್ತಾ ಇರ್ತಾರೆ, ನಾವು ರಾಷ್ಟ್ರೀಯ ಪಕ್ಷದವರು ಅಥವಾ ರಾಷ್ಟ್ರವಾದಿಗಳು, ನಾವು ದೇಶಭಕ್ತರು ಅಂತಾರೆ. ಈಗ ದೇಶಭಕ್ತರ ಪರೀಕ್ಷೆ ಮಾಡುವ ಕಾಲ ಇವತ್ತು ಬಂದದ್ದು. ಒಂದನೇದಾಗಿ ಮೊದಲಾಗಬೇಕಾಗಿದ್ದು ಸೈನ್ಯವನ್ನು 1,80,000 ಇವತ್ತು ಜನರಲ್ ಸದ್ನ ಹೇಳ್ತಾ ಇದ್ದಾರೆ. ಅಷ್ಟು ಮೊದಲು ತೆಗೆದುಕೋಬೇಕು, ಅವ್ರನ್ನ ಅಲ್ಲಿ ಅಡಾಪ್ಟ್ ಮಾಡಬೇಕು. ಜೊತೆಗೆ ಯುದ್ಧದ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಹಿಂದಿನ ಹಾಗೆ ರಷ್ಯಾ ಆಗಿರ್ಬೋದು, ಅದರಲ್ಲೂ ಅಮೇರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು ಭಾರತಕ್ಕೆ ವಿರೋಧ ನಿಲ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ವಿಶ್ವದ ವ್ಯಾಪಾರೀಕರಣ ಬದಲಾಗಿದೆ, ವ್ಯಾಪಾರ ಸ್ಟಾರ್ಟ್ ಆಗಿದೆ. ಚೈನಾ ಮತ್ತು ಅಮೇರಿಕ ಮಧ್ಯದ ದೊಡ್ಡ ಬೆರಕು ಬಿಟ್ಟದ, ರಷ್ಯಾ ದೊಡ್ಡ ಬೆರಕು ಬಿಟ್ಟದ. ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ನಮ್ಮ ಮಾರ್ಕೆಟ್ ಬೇಕಾಗಿದೆ, ನಮ್ಮ ಇಂಡಿಯಾದ ಮಾರ್ಕೆಟ್ ಬೇಕಾಗಿದೆ. ಹೀಗಾಗಿ ಅವರು ಹಿಂದಿನ ಸ್ಟ್ರಬ್ಸ್ನ ಮೇಲೆ ಬರಲಿಕ್ಕಿಲ್ಲ. ಇದೇ ಸಂದರ್ಭ ಒಳ್ಳೆಯ ಸಂದರ್ಭ ಮೋದಿ ಅವರು ಬರೆದಂಥದ್ದು. ಇದನ್ನು ಸದುಪಯೋಗ ಮಾಡಿಕೊಂಡು ಅವ್ರನ್ನ ಯಾವುದೇ ರೀತಿಯಿಂದ ಅಲ್ಲಿ ಭಯೋತ್ಪಾದನೆ ಮಟ್ಟ ಹಾಕಬೇಕಾಗಿದೆ. ಅದ್ರ ಜೊತೆಗೆ ಭಯೋತ್ಪಾದನೆ ಜೊತೆಗೆ ಅಲ್ಲಿ ಸರ್ಕಾರಕ್ಕೆ ಎಚ್ಚರ ಕೊಟ್ಟು ಗಿಲ್ಗಿಟ್ವರೆಗೆ ನಮ್ಮ ಕಾಶ್ಮೀರದ ಅಂತೇಳಿ ಅದು ಹೊಡೆತಟ್ಟಾಗುವಂಥ ಕೆಲಸ ಇವತ್ತು ಬಂದದಂತ. ಒಂದು ದಂಡಂ ದಶಗುಣಂ ಇಲ್ಲ ಶಾಂತಿ ಮಾತುಕತೆಗೆ ಅವ್ರು ಬರೋಂಗೆ ಮಾಡೋದು, ಅವ್ರು ತಾವಾಗೇ ಬರಬೇಕು ನಮ್ಮ ಮಾತುಕತೆಗೆ. ಆ ರೀತಿಯಾಗಿ ಮಾಡುವಂಥ ಸಿಚುವೇಶನ್ ವರ್ಲ್ಡ್ದಲ್ಲೂ ಅದ, ಇಲ್ಲೇ ಆಂತರಿಕವಾಗಿಯೂ ಅದ. ಮತ್ತು ಅದೇ ಕಾಲಕ್ಕೆ ಮೋದಿಯವರು ಇಲ್ಲಿವರೆಗೆ ಮಾಡಿದಂಥ ಸೈನ್ಯವನ್ನು ಭರ್ತಿ ಮಾಡುವಲ್ಲಿ ಮಾಡಿದಂಥ ತಪ್ಪನ್ನು ಮತ್ತೆ ಮುಂದೆ ಮಾಡಲಾರ್ದವರು ಈಗ ಮೊದಲು ಆಗಬೇಕಾಗಿದ್ದು ಸೈನ್ಯದ ಭರ್ತಿ. ಆ ಭರ್ತಿಯನ್ನು ನಮ್ಮ ಏರಿಯಾದಲ್ಲಿ, ನಮ್ಮ ಕಾಶ್ಮೀರ ಏರಿಯಾದಲ್ಲಿ ಅವ್ರನ್ನ ಬರುವಂಥ ಅವಶ್ಯಕತೆ ಅದ. ಮತ್ತಲ್ಲಿ ಶಾಂತಿ ಅದಪ್ಪ, ನೆಮ್ಮದಿ ಇದೆ, ಅಲ್ಲಿ ಭಯೋತ್ಪಾದನೆ ಭಯ ಇಲ್ಲ ಅಂತ ಈಗಾಗಲೇ ವಾತಾವರಣ ಮೂಡಿತ್ತದು.
ಅದು ಈಗ ಒಮ್ಮೆಲೆ ಮತ್ತೆ ಜರ್ಜತ್ವಾಗಿ ಕೆಳಗೆ ಬಂದದ. ಅಲ್ಲಿ ಪ್ರವಾಸೋದ್ಯಮ ಬಿದ್ದು ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅಲ್ಲಿ ಲೋಕಲ್ ಕಾಶ್ಮೀರಿಗಳು ಸಹಿತ ಸಪೋರ್ಟ್ ಮಾಡುವಂಗಿದ್ದಾರೆ. ಇಲ್ಲಿ ಮಾಡುವಂಥ ಸಿಂಪಲ್ ಕೆಲಸ ಏನಪ್ಪ ಅಂದ್ರೆ ಅಲ್ಲಿಯ ಲೋಕಲ್ ಕಾಶ್ಮೀರಿಗಳನ್ನು ವಿಶ್ವಾಸ ತೆಗೆದುಕೊಳ್ಳೋದು, ಜೊತೆಗೆ ನಿಜವಾದ ಈ ಪಾಕ್ ಹೆಲ್ಪ್ ಮಾಡುವಂಥವ್ರು ಸಹಿತ ಕೆಲವು ಸಹಕಾರ ಮಾಡಬೇಕಾಗ್ತದೆ, ಬಿಡಬೇಕಾಗ್ತದೆ. ಅಲ್ಲಿ ಭಯೋತ್ಪಾದಕರು, ಪಾಕಿಸ್ತಾನದ ಬರುತ್ತಿರೋಂಥ ಭಯೋತ್ಪಾದಕರು ಅಲ್ಲಿ ಜನಸಾಮಾನ್ಯರಲ್ಲ, ಅವ್ರ ಸೈನ್ಯದಲ್ಲಿ ಜನ ಬರ್ತಾ ಇದ್ದಾರೆ. ಆ ಸೈನ್ಯಕ್ಕೆ ಒಂದು ನೇರವಾಗಿ ಉತ್ತರ ಕೊಡುವಂಥ ಕೆಲಸವು ಇವತ್ತು ಆಗಬೇಕಾಗಿದೆ. ಸರ್ಜಿಕಲ್ ಸ್ಟ್ರೈಕು ಮತ್ತೇನೋ ಮಾಡಿ ಅಲ್ಲಿ ಭಯವನ್ನು ಹುಟ್ಟಿಸಿ ಇಲ್ಲಿ ನಮ್ಮ ವ್ಯಾಪಾರ ಉದ್ಯಮ ಬೆಳವಣಿಗೆ ಮಾಡಿಕೊಳ್ಳೋದು. ಇಂಥ ಒಂದು ಪ್ರಯತ್ನ ಮಾಡಿದ್ರೆ ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಚೀನಾನು ವಿರೋಧ ಮಾಡಲಿಕ್ಕಿಲ್ಲ, ಜೊತೆಗೆ ಅಮೇರಿಕನು ವಿರೋಧ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಮಾರ್ಕೆಟ್ ಇಂಡಿಯಾದ ಬೇಕಾಗಿದೆ. ಆದರೆ ಸುತ್ತಮುತ್ತ ನಮ್ಮ ಇಂಡಿಯಾ ಸುತ್ತಮುತ್ತ ಇದ್ದಂಥ ಎಲ್ಲ ದೇಶಗಳು ಮಾತ್ರ ಇಂಡಿಯಾದಿಂದ ಒಂದು ಸ್ವಲ್ಪ ಭಾರತದಿಂದ ಮಧ್ಯದಿಂದ ಸಿಗ್ತಾ ಇದ್ದಾವೆ ಅನ್ನೋದು ಅಷ್ಟೇ ಸತ್ಯದ. ಈ ಒಂದು ಅತ್ಯಂತ ಮಹತ್ವಪೂರ್ಣ ಸಂದರ್ಭದಲ್ಲಿ ಮೋದಿ ಅವರು ನಿಜವಾದ ನಮ್ಮ ರಾಷ್ಟ್ರಭಕ್ತಿಯನ್ನು ತೋರಿಸಿ ಗಿಲ್ಗಿಟ್ಟುವರೆಗೆ ಅವ್ರನ್ನ ಓಡಿಸುವಂಥ ಕೆಲಸವನ್ನು ಮಾಡಿದರೆ ಎಷ್ಟು ಬೇಕಷ್ಟು ಕಂಟ್ರೋಲ್ಗೆ ಬರ್ಬೋದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೂರು ಏನು ಮಾಡ್ತಾರೆ, ಒಟ್ಟು ನಮ್ಗೆ ಅನಿಸಿದ ಮಾತುಗಳು ಹೇಳಬೇಕಾದ್ರೆ ಒಂದು ಕಡೆ ಹೊಡೆಯುವಂಥದ್ದು, ಇನ್ನೊಂದು ಕಡೆ ರಾಜಿ ಅಥವಾ ಪ್ರೀತಿ ವಿಶ್ವಾಸ ತೋರಿಸುವಂಥದ್ದು ಮಾಡಿದರೆ ಮತ್ತೊಮ್ಮೆ ಪ್ರವಾಸಿಗರಿಗೆ ಅಲ್ಲಿ ವಿಶ್ವಾಸ ಮೂಡಿಸುವಂಥದ್ದು. ಯಾಕಂದರೆ ವಿಶ್ವಾಸ ಹಾಗೆ ಮೂಡಿಸುವಂಥ ಪ್ರಯತ್ನ ಮಾಡಬೇಕಾದ್ರೆ, ಜೊತೆಗೆ ಈಗ ತೀರಿದವ್ರಿಗಂತೂ ಮತ್ತೊಮ್ಮೆ ಶ್ರದ್ಧಾಂಜಲಿ ಅರ್ಪಿಸಿ ಆಗಬಾರ್ದಾಗಿತ್ತು. ಇಷ್ಟೇ ಹೇಳ್ಬೋದು. ಇನ್ನು ಸತ್ತವ್ರ ಬಗ್ಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗಿ ಹೋಗಿದ ಘಟನೆ. ಇದರ ಬಗ್ಗೆ ಇನ್ನೂ ಚರ್ಚೆಗೊಂಡು ಜೊತೆಗೆ ಲೋಕಲ್ ಜನನು ನಮ್ಮ ಭಾರತೀಯರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನು ಮಾಡಬೇಕನ್ನೋ ಪೈಕಿ ಉಳ್ಳವರಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಆದಿಲ್ ಅನ್ನುವಂಥ ವ್ಯಕ್ತಿ ಅದ್ರ ಜೊತೆಗೆ ಇನ್ನುಳಿದವರು ಸಹಾಯ ಸಹಕಾರ ಮಾಡಿದ್ದು, ಅವನು ತನ್ನ ಬೆಲೆ ಕೊಟ್ಟಿದ್ದು, ಜೀವನ ತೆಗೆದಿದ್ದು, ಇವೆಲ್ಲ ಇವತ್ತು ನಮ್ಮ ಗಮನದಲ್ಲಿಟ್ಟುಕೊಂಡು ಮುಂದಿನ ಒಂದು ವಿದೇಶಾಂಗ ನೀತಿಯನ್ನು ನಾವು ನಮ್ಮ ಭಾರತೀಯರು ಜೊತೆಗೆ ಮೋದಿಯವರು ಮಾಡಬೇಕಾಗ್ಯದ. ಮೋದಿಯವರು ದಂಡಂ ದಶಗುಣಂ ಹಿಡಿಯೋ ಜೊತೆಗೆ ಶಾಂತಿಯ ಮಾತು ಗಿಂಬು ಕೊಟ್ಟರೆ ಈ ಸಮಸ್ಯೆ ಸಾಲ್ವ್ ಆಗ್ಬೋದೇನೋ. ಇದು ನೀವೇನಂತೀರಿ? ಸೆಕೆಂಡ್ ತಪ್ಪು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಡೆ ವಂದನೆಗಳು.